ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ನವೆಂಬರ್ ತಿಂಗಳ 12ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು ಹನ್ನಾಳ ಹಾಡು. ಹನ್ನಾಳ ವಿಜ್ಞಾಪನೆ. ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. 1 ಸಾಮುವೇಲನು 2:1. ಹನ್ನಾಳ ಹಾಡನ್ನು ಸತ್ಯವೇದ ಗ್ರಂಥದಲ್ಲಿ ದಾಖಲಿಸಲಾಗಿದೆ. ಅವಳು ಬಂಜೆಯಾಗಿದ್ದಳು ಮತ್ತು ಅಸಹನೀಯ ನಿಂದೆಯನ್ನು ಸಹಿಸಬೇಕಾಯಿತು. ಆದ್ದರಿಂದ ಅವಳು ತನ್ನ ಎಲ್ಲ ಅವಮಾನ ಮತ್ತು ನಿಂದೆಯನ್ನು ಆತನ ದೇವಾಲಯದಲ್ಲಿ ಕರ್ತನ ಪಾದಗಳಲ್ಲಿ ಸುರಿಸಲು ಮತ್ತು ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಲು ನಿರ್ಧರಿಸಿದಳು. ಇದರ ಪರಿಣಾಮವಾಗಿ ದೇವರು ಅವನಿಗೆ ಒಬ್ಬ ಮಗನನ್ನು ಕೊಟ್ಟನು. ಅವನು ನಂತರ ಸ್ಯಾಮುವೇಲ್ ಎಂಬ ಪ್ರಮುಖ ಪ್ರವಾದಿಯಾದನು. ಆ ಕೃತಜ್ಞತೆ ತಾಯಿಯ ಹೃದಯದಿಂದ ಒಂದು ಸುಂದರವಾದ ಹಾಡು ಹುಟ್ಟಿತು. ಇದು ಪ್ರವಾದಿಯ ಗೀತೆಯಾಗಿದೆ. ಇದನ್ನು 1 ಸಾಮುವೇಲ್ 2:1-10 ದಾಖಲಿಸಲಾಗಿದೆ. ಹನ್ನಾ ಎಂಬ ಹೆಸರಿನ ಅರ್ಥ ಅನುಗ್ರಹ. ನಾವು ಹನ್ನಾಳ ಬಗ್ಗೆ ಮತ್ತು ಅನ್ನಾ ಎಂಬುವಳ ವಾಕ್ಯದಲ್ಲಿ ಓದುತ್ತೇವೆ. ಮತ್ತು ಇಬ್ಬರು ಆಶೀರ್ವದಿಸಲ್ಪಟ್ಟವರು. ಹನ್ನಾ ಪ್ರವಾದಿಯಾದ ಸಾಮುವೇಲ್ ಅವನ ತಾಯಿ. ಅವಳು ಎಫ್ರಾಯೀಮ್ ಗುಡ್ಡಗಾಡು ಪ್ರದೇಶದ ಎಲ್ಕಾನನ ಹೆಂಡತಿ. ಇನ್ನೊಬ್ಬಳು ಅನ್ನಾ ವಯಸ್ಸಾದ ಪ್ರವಾದಿ. ಅವಳು ಆಶಾರ್ ಬುಡಕಟ್ಟಿನಿಂದ ಬಂದವಳು. ಮರಿಯಳು ಶಿಶುವಾದ ಯೇಸುವನ್ನು ದೇವಾಲಯಕ್ಕೆ ಕರೆದೊಯ್ದಾಗ ಅನ್ನಾ ಅವಳು ಸಂತೋಷಪಟ್ಟಳು ಮತ್ತು ಯೆರೂಸಲೇಮಿನಲ್ಲಿ ವಿಮೋಚನೆಗಾಗಿ ಎದುರು ನೋಡುತ್ತಿರುವ ಎಲ್ಲರಿಗೂ ಆತನ ಬಗ್ಗೆ ಮಾತನಾಡಿದಳು. ಲೂಕ 2:36-38. ನಾವು ಯೆಹೋವನ ಕೈಯಿಂದ ಒಳ್ಳೆಯದನ್ನು ಪಡೆದಾಗ ನಾವು ಕೃತಜ್ಞತೆಯ ಹೃದಯದಿಂದ ಆತನನ್ನು ಸ್ತುತಿಸಲು ಮತ್ತು ಆರಾಧಿಸಲು ಬದ್ಧರಾಗಿದ್ದೇವೆ ಮತ್ತು ಮೌನವಾಗಿರಬಾರದು. ದಾವೀದನು ತನ್ನ ಆತ್ಮದೊಂದಿಗೆ ಮಾತನಾಡಿದನು ಮತ್ತು ಕರ್ತನು ಮಾಡಿದ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮರೆಯಬೇಡ ಎಂದು ಹೇಳಿದನು. ನಿಮ್ಮ ಜೀವನವು ದೇವರಿಗೆ ಅಂತಹ ಸ್ತುತಿಗಳಿಂದ ತುಂಬಿದೆಯೇ? ಆತನನ್ನು ಸ್ತುತಿಸಬಲ್ಲ ಹೃದಯವಿದೆಯೇ? ಮನುಷ್ಯನು ತನ್ನ ಪ್ರಾರ್ಥನೆಯಲ್ಲಿ ವಿಜ್ಞಾಪನೆಗಳನ್ನು ಮತ್ತು ಮನವಿಗಳನ್ನು ಮಾಡಲು ಸಾಕಾಗುವುದಿಲ್ಲ. ಆತನು ನಮಗಾಗಿ ಮಾಡಿದ ಎಲ್ಲ ಒಳ್ಳೆಯ ಕಾರ್ಯಗಳಿಗಾಗಿ ಆಳವಾದ ಕೃತಜ್ಞತೆಯಿಂದ ನಾವು ಆತನನ್ನು ಹೆಚ್ಚು ಹೆಚ್ಚಾಗಿ ಸ್ತುತಿಸಬೇಕಾಗಿದೆ. ನಮ್ಮ ಹೃದಯದ ಕೆಳಗಿನಿಂದ ಹೆಚ್ಚು ಪ್ರಶಂಸೆ ಮತ್ತು ಕೃತಜ್ಞತೆ ಇರಬೇಕು. ದೇವರನ್ನು ಸ್ತುತಿಸಿ ಆತನಿಗೆ ಕೃತಜ್ಞತೆ ಸಲ್ಲಿಸುವವರಿಗೆ ಮಾತ್ರ ಕರ್ತನಿಂದ ದೊಡ್ಡ ಅನುಗ್ರಹ ದೊರೆಯುತ್ತದೆ. ಯೆಹೋವನನ್ನು ಸ್ತುತಿಸಿದ ಮತ್ತು ತನ್ನ ಜೀವನದಲ್ಲಿ ದೇವರ ಅನುಗ್ರಹವನ್ನು ಪಡೆದ ಹನ್ನಾಳಲ್ಲಿ ನಾವು ಇದಕ್ಕೆ ಉತ್ತಮ ಉದಾಹರಣೆಯನ್ನು ನೋಡುತ್ತೇವೆ. ಆತ್ಮಿಕ ಬಂಜೆತನವು ಲೌಕಿಕ ಬಂಜರುತನಕ್ಕಿಂತ ಕೆಟ್ಟದ್ದಾಗಿದೆ. ಕರ್ತನಿಗಾಗಿ ನೀನು ಎಷ್ಟು ಆತ್ಮಗಳನ್ನು ಗೆದ್ದೆ? ಅಪೊಸ್ತಲನಾದ ಪೌಲನು ಹೇಳಿದನು, ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ಗಲಾತ್ಯದವರಿಗೆ 4:19. ದೇವರ ಮಕ್ಕಳೇ, ನೀವು ನೋವಿನಲ್ಲಿ ಶ್ರಮಿಸಿದ್ದೀರಾ ಮತ್ತು ಕ್ರಿಸ್ತನು ಇತರರಲ್ಲಿ ರೂಪುಗೊಳ್ಳಬೇಕೆಂದು ಪ್ರಾರ್ಥಿಸಿದ್ದೀರಾ. ಹನ್ನಾಳಿಗೆ ಒಬ್ಬ ಬಲಿಷ್ಠ ಪ್ರವಾದಿಯನ್ನು ಮಗನಿಗಾಗಿ ನೀಡಿದ ಕರ್ತನು ಅನೇಕ ಪ್ರಾರ್ಥನಾ ಯೋಧರನ್ನು ಎಬ್ಬಿಸುವನು. ದೇವರ ಪ್ರಬಲ ಸೇವಕರು ಮತ್ತು ಪ್ರಾರ್ಥನೆಯಲ್ಲಿ ನಿಮ್ಮ ಶ್ರಮಕ್ಕೆ ಉತ್ತರವಾಗಿ ಮಹಾನ್ ಪ್ರವಾದಿಗಳು, ದೇವರು ಎಬ್ಬಿಸಲಿರುವ ಸಾವಿರಾರು ಸಾಮುವೇಲ್ಗಳಿಗಾಗಿ ದೇವರಿಗೆ ಧನ್ಯವಾದಗಳು. ನೆನಪಿಡಿ, ಆತನು ದೀನನನ್ನು ಧೂಳಿಯಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳಿರಿಸಿ
ಅವನಿಗೆ ಮಹಿಮಾಸಾನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ. ಭೂಮಿಯ ಆಧಾರ ಸ್ತಂಭಗಳು ಯೆಹೋವನವೇ, ಆತನೇ ಅವುಗಳ ಮೇಲೆ ಭೂಮಂಡಲವನ್ನು ಸ್ಥಾಪಿಸಿದ್ದಾನೆ. 1 ಸಾಮುವೇಲನು 2:8. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.